ನಮಸ್ಕಾರ ಸ್ನೇಹಿತರೆ, ಕ್ರಿಪ್ಟೋ ಟ್ರೇಡಿಂಗ್ನ ಮುಂದಿನ ಭಾಗಕ್ಕೆ ತಮಗೆಲ್ಲ ಸ್ವಾಗತ. ನಿನ್ನೆ ನಾನು ತಿಳಿಸಿದಂತೆ ಬಿನಾನ್ಸ್ನ ಅಕೌಂಟ್ ಸೆಟಪ್ ಬಗ್ಗೆ ಮತ್ತು ಶಾರ್ಟ್ಕಟ್ ಸೆಟಪ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದರ ಮುಂದಿನ ಭಾಗವನ್ನು ನಾನು ತೋರಿಸ್ಕೊಡ್ಲಿಕ್ಕಿದ್ದೇನೆ. ನಿಮ್ಮ ಬಳಿ ಬೈನಾನ್ಸ್ ಆ್ಯಪ್ ಇಲ್ಲ ಅಂತಾದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ನೀವಲ್ಲಿ ಬೈನಾನ್ಸ್ ಎಂದು ಸರ್ಚ್ ಮಾಡಿ. ಬೈನಾನ್ಸ್ ಬೈ ಬಿಟ್ಕಾಯಿನ್ ಆ್ಯಂಡ್ ಕ್ರಿಪ್ಟೋ ಅಂತಿದೆ. ಅದನ್ನು ನನ್ನ ಮೊಬೈಲ್ನಲ್ಲಿ ಈಗ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಓಪನ್ ಅಂತ ತೋರಿಸ್ತಾ ಇದೆ. ನಿಮ್ಮಲ್ಲಿ ಅದು ಇನ್ಸ್ಟಾಲ್ ಅಂತ ಕೇಳುತ್ತೆ. ಸೊ ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ನೀವು ಬೇಕಿದ್ದರೆ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಆ ಲಿಂಕ್ನ ಮೂಲಕ ಕೂಡ ನೀವು ಬೈನಾನ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಈಗ ನೆಕ್ಸ್ಟು ಅದರ ಪ್ರೊಸೀಜರನ್ನು ನೋಡೋಣ. ಬೈನಾನ್ಸ್ ಈಗ ಬೈನಾನ್ಸ್ ಆ್ಯಪನ್ನು ಓಪನ್ ಮಾಡಿದಾಗ ನಾವು ಹೋಮ್ನಲ್ಲಿ ಹೋಗಿ ಇಲ್ಲಿ ಲೆಫ್ಟ್ ಕಾರ್ನಲ್ಲಿ ಬೈನಾನ್ಸ್ ಐಕಾನ್ ಇದೆಯಲ್ವ, ಬೈನಾನ್ಸ್ ಐಕಾನನ್ನು ಪ್ರೆಸ್ ಮಾಡಿದಾಗ ಶಾರ್ಟ್ಕಟ್ ಅಂತ ಬರುತ್ತೆ. ಅದೇ ರೀತಿ ಆ ಶಾರ್ಟ್ಕಟ್ನಲ್ಲಿ ಯಾವ್ಯಾವ ಮೆನುವನ್ನು ನಿಮಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾವು ಯಾವ್ಯಾವ ಕಾಯಿನ್ಗಳ ಮಾರ್ಕೆಟ್ ಟ್ರೆಂಡ್ ಹೇಗಿದೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಇಲ್ಲಿ ಮಾರ್ಕೆಟ್ ಅಂತಿದೆ ಹೋಮ್ನ ಪಕ್ಕದಲ್ಲಿ ಬಾಟಮ್ನಲ್ಲಿ. ಸೊ ಇಲ್ಲೆಲ್ಲ ನಿಮಗೆ ಕಾಯಿನ್ಗಳು ಕಾಣುತ್ತೆ. BTTC, BONK, ವಿನ್, WLD, SFE, OP, ETH USDT, BNB, BTC, ಟೋನ್, TRX ಇವೆಲ್ಲವೂ ಕೂಡ ಕ್ರಿಪ್ಟೋ ಕಾಯಿನ್ಗಳು ಮತ್ತು ಟೋಕನ್ಗಳು. ಇವನ್ನು ಸೆಟಪ್ ಮಾಡುವುದು ಹೇಗೆ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಟಾಪ್ನಲ್ಲಿ ಸರ್ಚ್ ಕಾಯಿನ್ ಪೇರ್ಸ್ ಅಂತಿದೆ. ಇಲ್ಲಿ ಈಗ ಉದಾಹರಣೆಗೆ ನಾನೊಂದು ಕಾಯಿನನ್ನು ಇಲ್ಲಿ ಟೈಪ್ ಮಾಡ್ತೀನಿ. ಇಲ್ಲಿ ಮೀಮ್ ಕಾಯಿನ್ ಅಂತ, ಮೀಮ್ USDT. ಸೊ ಇದನ್ನು ನಾವು ಹೇಗೆ ನಮ್ಮ ಫೇವ್ರೆಟ್ನಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಈಗ ಮೀಮ್ ಟೋಕನ್ ಇದರ ಟ್ರೆಂಡಿಂಗ್ ಹೀಗಿದೆ. ಇದರ ಮಾರ್ಕೆಟ್ ಟ್ರೆಂಡ್ ಇವತ್ತು 0.01012 ಇದು ಮೀಮ್ ಟೋಕನ್ನ ಇಂದಿನ ಪ್ರೈಸ್. ಇದನ್ನು USDTಯಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನು ನಾವು ನಮ್ಮ ಫೇವ್ರೆಟ್ನಲ್ಲಿ ಇಟ್ಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ಮೇಲ್ಗಡೆ ಟಾಪ್ನಲ್ಲಿ ಸ್ಟಾರ್, ಶೇರ್ ಮತ್ತು ಒಂದು ಸ್ಕ್ವೇರ್ ಮಾರ್ಕ್ ಕಾಣುತ್ತೆ. ಈ ಸ್ಟಾರನ್ನು ಒತ್ತಿದಾಗ ಅದು ಫೇವ್ರೆಟಿಗೆ ಆ್ಯಡ್ ಆಗುತ್ತೆ. ಇಲ್ಲಿ ಸ್ಟಾರನ್ನು ಒತ್ತಿದಾಗ ಆ್ಯಡೆಡ್ ಟು ಫೇವ್ರೆಟ್, ರಿಮೂವ್ಡ್ ಫ್ರಾಮ್ ಫೇವ್ರೆಟ್, ಆ್ಯಡೆಡ್ ಟು ಫೇವ್ರೆಟ್. ಸೊ ಈ ರೀತಿಯಲ್ಲಿ ಈಗ ನಾವು ಬ್ಯಾಕ್ ಬಂದಾಗ ಇಲ್ಲಿ ನೋಡಿ BTTC ಮೊದಲಿತ್ತು, ಇಲ್ಲಿ ಮೀಮ್ ಕಾಯಿನ್. ಸೊ ಇಂದಿನ ಮಾರ್ಕೆಟ್ ಟ್ರೆಂಡ್ ಯಾವ್ಯಾವ ಕಾಯಿನ್ಗಳನ್ನು ನಿಮಗೆ ಬೇಕೋ, ಯಾವ್ಯಾವ ಕಾಯಿನ್ಗಳ ಬಗ್ಗೆ ನೀವು ನೋಡ್ತೀರೋ ಅದನ್ನೆಲ್ಲ ನಿಮ್ಮ ಫೇವ್ರೆಟ್ನಲ್ಲಿ ನೀವು ಸೆಟಪ್ ಮಾಡಿ ಇಡ್ಬೋದು. ಸೊ ಇಲ್ಲಿ ಸ್ಪಾಟ್ ಯಾವುದಿದೆ, ಫ್ಯೂಚರ್ ಯಾವುದಿದೆ, ಆಪ್ಷನ್ ಯಾವುದಿದೆ ಅದನ್ನು ಕೂಡ ನೀವು ಫೇವ್ರೆಟ್ನಲ್ಲಿ ಆ್ಯಡ್ ಮಾಡಿ ಇಡಬಹುದು. ಸೊ ಇಲ್ಲಿ ಆಲ್ ಅಂತ ತೆಗೆದುಕೊಂಡಾಗ ನಮಗೆ ಎಲ್ಲವೂ ಬರುತ್ತೆ. ಅದೇ ರೀತಿ ಮತ್ತೊಮ್ಮೆ ಹೋಮಿಗೆ ಹೋದಾಗ ನೀವು ಇಲ್ಲಿ ನೋಡ್ಬೋದು ಫೇವ್ರೆಟ್. ಈಗ ನಾವು ಆ್ಯಡ್ ಮಾಡಿರುವಂಥದ್ದು ಫೇವ್ರೆಟ್ನಲ್ಲಿ ಆ್ಯಡ್ ಆಗುತ್ತೆ. ಅದೇ ರೀತಿ ಹಾಟ್ ಕಾಯಿನ್ಗಳು ಯಾವುದು ಅದನ್ನು ನೀವು ನೋಡ್ಬೋದು. BNB, BTC, ETH, ಸೊಲೋನಾ, XRP, ಡಾಗಿ ಇವೆಲ್ಲವೂ ಕೂಡ ಪೇಪೆ, ADA,
ಯೂಸುವಲ್ ಇವೆಲ್ಲವೂ ಕೂಡ ಹಾಟ್ ಕಾಯಿನ್ಗಳು. ಅದೇ ರೀತಿ ಮಾರ್ಕೆಟ್ 24 ಅವರ್ಸ್ನಲ್ಲಿ ಯಾವ ಕಾಯಿನ್ಗಳು ಗೇನ್ ಆಗಿದೆ ಅದನ್ನು ನೀವು ನೋಡಲಿಕ್ಕೆ ಗೇನರ್ಸ್ನಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ FIRO ಇದು +22.42% 24 ಅವರ್ಸ್ನಲ್ಲಿ ಗೇನ್ ಆಗಿದೆ. ಅಂದರೆ ಇದರ ವ್ಯಾಲ್ಯೂ 22.4% ಅಪ್ ಆಗಿದೆ. AI ಎನ್ನುವಂಥ ಒಂದು ಟೋಕನ್ 0.8286 ಆಗಿದೆ. ಇದು +10.54% ಮಾರ್ಕೆಟ್ ಅಪ್ ಆಗಿದೆ. ಅದೇ ರೀತಿ ATM ಎನ್ನುವಂಥ ಒಂದು ಟೋಕನ್ $2.344 ಇದೆ. ಇದು +6.3% ಮಾರ್ಕೆಟ್ ಅಪ್ ಆಗಿದೆ. ಈ ರೀತಿ ಮಾರ್ಕೆಟ್ನಲ್ಲಿ ಗೇನ್ ಆಗಿರುವಂಥ ಎಲ್ಲ ಟೋಕನ್ಗಳು ನಿಮಗೆ ಗ್ರೀನ್ ಕಲರ್ನಲ್ಲಿ ಕಾಣಿಸುತ್ತದೆ. ಅದೇ ರೀತಿ ಯಾವೆಲ್ಲ ಟೋಕನ್ಗಳು ಮಾರ್ಕೆಟ್ನಲ್ಲಿ ಡ್ರಾಪ್ ಆಗಿದೆಯೋ, ಪ್ರೈಸ್ ಡ್ರಾಪ್ ಆಗಿದೆಯೋ ಅದು ರೆಡ್ ಕಲರ್ನಲ್ಲಿ ನಿಮಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡ್ಬೋದು XLM -1.25%, ರೇ 5.477 ಇದು ಕೂಡ -1.40% ಪ್ರೈಸ್ ಡ್ರಾಪ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಇದನ್ನು ಟೋಕನ್ ಗೇನರ್ಸನ್ನು ನೋಡ್ಬೋದು. ಅದೇ ರೀತಿ 24 ಗಂಟೆ ಒಳಗಡೆ ಯಾವೆಲ್ಲ ಕಾಯಿನ್ಗಳು ಪ್ರೈಸ್ ಡ್ರಾಪ್ ಆಗಿದೆ ಎನ್ನುವುದನ್ನು ನೋಡಲಿಕ್ಕೆ ನೀವು ಲೂಸರ್ಸ್ನಲ್ಲಿ ನೋಡ್ಬೋದು. ಸೊ ಇಲ್ಲಿ ಇವೆಲ್ಲವೂ ಕೂಡ ಲೂಸರ್ಸ್ನಲ್ಲಿ ಲೂಸರ್ಸ್ ಲಿಸ್ಟ್ ಯಾವುದೆಲ್ಲ ಕಾಯಿನ್ಗಳು ಯಾವೆಲ್ಲ ಟೋಕನ್ಗಳು ಪ್ರೈಸ್ ಡ್ರಾಪ್ ಆಗಿದೆಯೋ ಅದು ಲೂಸರ್ಸ್ನಲ್ಲಿ ನಿಮಗಿಲ್ಲಿ ಕಾಣುತ್ತೆ. ಇವೆಲ್ಲವೂ ಕೂಡ ರೆಡ್ ಮಾರ್ಕ್ನಲ್ಲಿ ಇದೆ. ಇವೆಲ್ಲ ಪ್ರೈಸ್ ಡ್ರಾಪ್ ಆಗಿರುವಂಥದ್ದು. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋಕ್ಕೆ ಹೋದರೆ ಹೊಸ ಟೋಕನ್ಗಳು ಯಾವುದು ಬೈನಾನ್ಸ್ನಲ್ಲಿ ಲಾಂಚ್ ಆಗಿದೆ, ಲಿಸ್ಟಿಂಗ್ ಆಗಿದೆ ಅನ್ನೋದನ್ನು ನಾವು ನ್ಯೂ ಮೆನುದಲ್ಲಿ ನೋಡ್ಬೋದು. ಇವೆಲ್ಲವೂ ಕೂಡ ಹೊಸದಾಗಿ ಏನು 1 ತಿಂಗಳು 2 ತಿಂಗಳ ಒಳಗಡೆ ಬೈನಾನ್ಸ್ನಲ್ಲಿ ಲಿಸ್ಟಿಂಗ್ ಆಗಿರುವಂಥ ಟೋಕನ್ಗಳು ಮತ್ತು ಕ್ರಿಪ್ಟೋ ಕಾಯಿನ್ಗಳು. ಬಯೋ ಅಂತಿದೆ, ಯೂಸುವಲ್ ಅಂತಿದೆ, ಸೊ ಮೂವ್, ಒರ್ಕಾ, ACX ಇವೆಲ್ಲವೂ ಕೂಡ 1-2 ತಿಂಗಳ ಅವಧಿಯೊಳಗೆ ಬೈನಾನ್ಸ್ನ ಒಂದು ಎಕ್ಸ್ಚೇಂಜ್ನಲ್ಲಿ ಲಿಸ್ಟಿಂಗ್ ಆಗಿರುವಂಥ ಟೋಕನ್ಗಳು. ಇವತ್ತು ಮಾರುಕಟ್ಟೆಯಲ್ಲಿ ಅನೇಕ ಫ್ರಾಡ್ಗಳು ನಡೀತವೆ. ನಮ್ಮ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನಮ್ಮ ಕರೆನ್ಸಿ ಇನ್ನೊಂದು ವರ್ಷದಲ್ಲಿ ಲಾಂಚ್ ಆಗುತ್ತೆ, ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನಿಮಗೆ ಇಷ್ಟು ಕೊಡ್ತೀವಿ ಅನ್ನುವಂಥ ಎಶ್ಯೂರೆನ್ಸ್ಗಳನ್ನು ನೀಡುವಂಥ ಸಾಕಷ್ಟು ಪ್ರಾಜೆಕ್ಟ್ಗಳು ಮಾರ್ಕೆಟ್ನಲ್ಲಿ ಬರ್ತವೆ. ಬಟ್ ನಾವು ಯಾವುದನ್ನು ನಂಬಬೇಕು ಎನ್ನುವುದಕ್ಕೆ ಬೈನಾನ್ಸ್ನಲ್ಲಿ ಅದು ಲಿಸ್ಟ್ ಆಗಿದೆಯೋ ಇಲ್ವೋ ಅಥವಾ ಮುಂದೆ ಬೈನಾನ್ಸ್ನಲ್ಲಿ ಲಿಸ್ಟ್ ಆಗತ್ತೋ ಇಲ್ವೋ ಎನ್ನುವುದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡೇ ನಾವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಆಗ ನಾವು ಫ್ರಾಡ್ ಆಗೋದನ್ನು ತಪ್ಪಿಸ್ಕೊಳ್ಬೋದು ಅಥವಾ ನಮಗೆ ಯಾರೋ ಫ್ರಾಡ್ ಮಾಡೋದನ್ನು ನಾವು ಅದರಿಂದ ಎಲಿಮಿನೇಟ್ ಆಗ್ಬೋದು. ಸೊ ಇದು ನ್ಯೂ ಲಿಸ್ಟಿಂಗ್ನ ಕುರಿತಾಗಿ. ಅದೇ ರೀತಿ 24 ಅವರ್ಸ್ ವಾಲ್ಯೂಮ್ ಇಲ್ಲಿ ಎಷ್ಟಿದೆ, 24 ಗಂಟೆ ಒಳಗೆ ಯಾವ್ಯಾವ ಕ್ರಿಪ್ಟೋ ಕರೆನ್ಸಿಗಳು ಎಷ್ಟು ವಾಲ್ಯೂಮ್ನಲ್ಲಿ ಇಲ್ಲಿ ಟ್ರೇಡ್ ಆಗ್ತಾಯಿದೆ ಎನ್ನುವುದನ್ನು ನೋಡ್ಬೋದು. BTC ನೋಡಿ ಇವತ್ತು 97.068.38 ಇದು ಡಾಲರ್. ನಾವು ಇಂಡಿಯನ್ ಕರೆನ್ಸಿಯಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಇಂಟು 95 ಮಾಡಬೇಕು. ಸೊ ಆವಾಗ ನಮಗೆ INRನ ಬೆಲೆ ಗೊತ್ತಾಗತ್ತೆ. ಸೊ BTC ಟೋಕನ್ ಎಷ್ಟಿದೆ, ಬಿಟ್ಕಾಯಿನ್ ಟೋಕನ್ 59.20 ಬಿಲಿಯನ್ನಷ್ಟು ಇಲ್ಲಿ ಟ್ರೇಡ್ ಆಗ್ತಾಯಿದೆ. ಅದೇ ರೀತಿ ETH ಇಥೇರಮ್ ಅನ್ನುವಂಥ ಒಂದು ಟೋಕನ್ 3395.64 ಇದು ಡಾಲರ್ ಲೆಕ್ಕದಲ್ಲಿ. ಆ ಡಾಲರನ್ನು ನಾವು INRಗೆ ಕ್ಯಾಲ್ಕುಲೇಟ್ ಮಾಡುವಾಗ
USDT ಅನ್ನುವಂಥ ಒಂದು ಟೋಕನ್ನ ಮಾನದಂಡವನ್ನು ಇಟ್ಟುಕೊಂಡು ನಾವು ಅದನ್ನು USDT ವ್ಯಾಲ್ಯೂಗೆ ಅದನ್ನು ಮಲ್ಟಿಪ್ಲೈ ಮಾಡಿ ಬರುವಂಥ ಈಕ್ವಲನ್ನು INRಗೆ ನಾವು ತೆಗೆದುಕೊಳ್ತೇವೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ಬೇಕು ಅಂದರೆ ಉದಾಹರಣೆಗೆ 97.068 ಅಂತ ಇಟ್ಕೊಳ್ಳೋಣ. 97,068 ಇಂಟು 95. ಸೊ ನಿಯರ್ ಅಬೌಟ್ 92,21,460 ರೂಪಾಯಿಗಿಂತಲೂ ಹೆಚ್ಚು ಇಂದಿನ ಬಿಟ್ಕಾಯಿನ್ನ ಪ್ರೈಸ್. ಇದನ್ನು ಕ್ಯಾಲ್ಕುಲೇಟ್ ಮಾಡುವ ರೀತಿ ಇದು. ನೀವು ಯಾವುದೇ ಒಂದು ಟೋಕನನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಮಾರ್ಕೆಟ್ನಲ್ಲಿ ಹೋದಾಗ ಇಲ್ಲಿ ನೋಡಿ BNB ಅಂತಿದೆ. BNB ಅನ್ನುವಂಥದ್ದು ಬೈನಾನ್ಸಿನ ಓನ್ ಟೋಕನ್. ಅದರ ಬೆಲೆ 701.44. ಸೊ 701.44 ಅಂತಂದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 701.44 ಇಂಟು 95. ಸೊ ಇದರ ಬೆಲೆ, ಮಾರ್ಕೆಟ್ನ ಬೆಲೆ, ಒಂದು BNB ಕಾಯಿನ್ನ ಬೆಲೆ 66,636 ಇಂದಿನ ಮೌಲ್ಯ, ಇಂದಿನ INR ಮೌಲ್ಯ. ಈ ರೀತಿಯಾಗಿ ನಾವು ಪ್ರತಿಯೊಂದು ಟೋಕನ್ಗಳನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇಲ್ಲಿ TRX ಇದೆ. TRXು ಕೇವಲ ಒಂದು 3 ತಿಂಗಳಲ್ಲಿ ತನ್ನ 2 ಪಟ್ಟು ರೇಟನ್ನು ಜಂಪ್ ಮಾಡಿಕೊಂಡಿದೆ. ಸೊ 14-15 ರೂಪಾಯಿ ಇರುವಂಥ TRX ಇಂದು 25.38. ಸೊ ಇದು 0.2538 ಅಂತ ತೆಗೆದುಕೊಂಡ್ರೆ 0.28 2538 ಇಂಟು 95, ನಿಯರ್ ಅಬೌಟ್ 24 ರೂಪೀಸ್ ಇವತ್ತು TRXನ ಬೆಲೆ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಮತ್ತೊಂದು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುವಂಥದ್ದು ಮಾರ್ಕೆಟ್ ಕ್ಯಾಪ್ ಅನ್ನುವಂಥದ್ದು. ಸೊ ಮಾರ್ಕೆಟ್ ಕ್ಯಾಪ್ ಇವೆಲ್ಲ ಮೆನುವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದಾಗ ನಿಮಗೆ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಸೊ ಆ ಬೇಸಿಕ್ ಐಡಿಯಾ ಇಟ್ಟುಕೊಂಡು ನೀವು ಮುಂದಿನ ರೀತಿಯ ಸ್ಟೆಪ್ಪನ್ನು ತೆಗೆದುಕೊಳ್ಬೋದು. ಹಾಗೆ ನಿಮಗೆ ಏನೂ ಗೊತ್ತಾಗದೇ ಇದ್ದಾಗ, ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಬಂದಿದೆಯೋ ಅದನ್ನು ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದ್ರಿಂದ ನಿಮಗೆ ಅದರ ಉತ್ತರ ಗೊತ್ತಾಗತ್ತೆ. ಈಗ ಸಪೋಸ್ ಮಾರ್ಕೆಟ್ ಕ್ಯಾಪ್ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ಕ್ಯಾಪ್ ಅಂದರೆ ಏನು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ನಾವು ಅದನ್ನು ಸರ್ಚ್ ಮಾಡೋದು ಹೇಗೆ? ಇಲ್ಲಿ ಡೈರೆಕ್ಟಾಗಿ ಯೂಟ್ಯೂಬಿಗೆ ಹೋಗೋದು. ವಾಟ್ ಈಸ್ ಮಾರ್ಕೆಟ್ ಕ್ಯಾಪ್? in Binance. ಇಲ್ಲಿ ನಿಮಗೆ ಅದರ ಕುರಿತಾದಂಥ ಎಲ್ಲ ಡೀಟೇಲ್ಸ್ ಸಿಗತ್ತೆ. लेकिन अनदर वीडियो, टोटल सप्लाई किसको कहते हैं, मैक्सिमम सप्लाई किसको कहते हैं, किसी भी कॉइन का जो 24 आवर वॉल्यूम है वो क्या होता है, सर्कुलेटिंग सप्लाई किसको कहते हैं, फुल्ली डिल्यूटेड मार्केट कैप क्या होता है, और किसी भी कॉइन का जो मार्केट कैप है वो क्या होता है. अगर आपने क्रिप्टो ट्रेडिंग की दुनिया में कदम रख ही लिया है तो इन सब चीज़ों का जानना आपके लिए बहुत ज़रूरी है. वो लोग जिनको इन चीज़ों के बारे में ऑलरेडी पता है, ये वीडियो उनके लिए. ಈ ತರಹ ನೀವು ನಿಮ್ಮ ಸರ್ಚ್ ಕ್ವೆರಿಯನ್ನು ಯೂಟ್ಯೂಬ್ನಲ್ಲಿ ಹಾಕಿ ನಿಮ್ಮ
ಏನು ಪ್ರಶ್ನೆ ಇದೆಯೋ ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಕೌಂಟ್ ಸೆಟಪ್, ಟ್ರೇಡಿಂಗ್ ಕಾಯಿನ್ಗಳ ಬಗ್ಗೆ, ಅದನ್ನು ಸೆಟಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸೆಟಪ್ಗಳ ಕುರಿತಾಗಿ ತಿಳಿಸ್ಕೊಡ್ತೀನಿ. ಹಾಗೂ ಅನೇಕ ಫ್ರೀ ಕ್ಲೇಮ್ಸ್ ಹೇಗೆ ವರ್ಕ್ ಆಗುತ್ತೆ, ಕ್ರಿಪ್ಟೋಗಳ ಇಲ್ಲಿ ಡಿಪಾಸಿಟ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಇರುವಂಥದ್ದು USDT, BTTC, ಬಾಮ್, ಶಿಬ್ ಇವೆಲ್ಲವೂ ಕೂಡ ಫ್ರೀಯಾಗಿ ತೆಗೆದುಕೊಂಡಂಥ ಒಂದು ಕ್ರಿಪ್ಟೋ ಟೋಕನ್ಗಳು. ಇದು ನೀವು ಕೂಡ ಹೇಗೆ ತೆಗೆದುಕೊಳ್ಳಬಹುದು ಎನ್ನುವುದನ್ನು ನಾನು ತಿಳಿಸ್ಕೊಡ್ತೀನಿ. ಕ್ರಿಪ್ಟೋ ಟ್ರೇನಿಂಗ್ನ ಸೆಷನ್ನ 2ನೇ ಭಾಗ ಈ ಒಂದು ವಿಡಿಯೋದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.